ಮೂಲವ್ಯಾಧಿ ಅಥವಾ ಪೈಲ್ಸ್ ಪ್ರಾಬ್ಲಮ್ ಎಷ್ಟೇ ಇದ್ದರೂ ಈವನ್ ಬ್ಲೀಡಿಂಗ್ ಆಗ್ತಾ ಇದ್ದರೂ ಕೂಡ ತಕ್ಷಣ ಗುಣ ಆಗಬೇಕಾ? ಮೂಲವ್ಯಾಧಿಗೆ ಒಂದು ಒಳ್ಳೆಯ ಮನೆಮದ್ದನ್ನು ಹುಡುಕ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಿಮಗೆ ನನ್ನ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಹೆಲ್ತ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ಬಹಳಷ್ಟು ಜನ ನನ್ನನ್ನು ಕೇಳ್ತಾ ಇದ್ದರು. ಯಾಕಂದರೆ ಬೇರೆ ಬೇರೆ ವಿಡಿಯೋಗಳನ್ನು ಹಾಕಿದ್ವಿ ಹೆಲ್ತಿಗೆ ಸಂಬಂಧಪಟ್ಟಂಥದ್ದು. ತುಂಬ ಜನ ಕೇಳ್ತಾ ಇದ್ದರು, ಪೈಲ್ಸ್ ಅಥವಾ ಮೂಲವ್ಯಾಧಿಗೆ ಯಾವುದಾದ್ರೂ ಒಳ್ಳೆಯ ಮೆಡಿಸಿನ್ಸ್ ಅಂದರೆ ಮನೆ ಮದ್ದನ್ನು ಹೇಳಿ ಅಂತ ಕರ್ಕೊಂಡು ಕೇಳ್ತಾ ಇದ್ದರು. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ವಿ. ಈ ಸರಿ ಸ್ವಲ್ಪ ಬೇರೆ ಅದ್ರ ಬಗ್ಗೆ ನಾನು ಆ್ಯಕ್ಚುಲಿ ಒಬ್ಬ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು, ಅವರು ಆಯುರ್ವೇದಿಕ್ ಡಾಕ್ಟ್ರ್, ಅವ್ರನ್ನ ಕೇಳಿಕೊಂಡು ನಂತರ ಇದನ್ನು ಮಾಡ್ತಾ ಇದ್ದೇನೆ. ನಿಮಗೊಂದು 2 ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಫಾಲೋ ಮಾಡಿ, ಖಂಡಿತವಾಗಿ ನಿಮಗೆ ಮೂಲವ್ಯಾಧಿ ಇದ್ದರೆ ಖಂಡಿತವಾಗಿ ಗುಣ ಆಗ್ತದೆ. ಮತ್ತು ಮೂಲವ್ಯಾಧಿ ಬರದೇ ಇರೋ ರೀತಿಯಲ್ಲೂ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು. ನಿಮ್ಗೆಲ್ರಿಗೂ ಗೊತ್ತಿದೆ ಮೂಲವ್ಯಾಧಿ ಯಾಕೆ ಬರ್ತದೆ ಅಂತ ತಿಳ್ಕೊಂಡು. ಹೆಚ್ಚಾಗಿ ಏನಾಗುತ್ತೆ, ನಾವು ತಿನ್ನುವ ಆಹಾರದ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದರೆ ಜಾಸ್ತಿ ಮಸಾಲ ವಸ್ತುಗಳನ್ನು ನಾವು ತಿಂದರೆ, ಅಂದರೆ ಖಾರ ಇರುವಂಥ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ಬರ್ತದೆ. ಇನ್ನೊಂದು ಡ್ರಿಂಕ್ಸ್ ಅಂದರೆ ಕುಡಿತಾರಲ್ಲ ತುಂಬ, ಅಂಥವ್ರಿಗೆ ಕೂಡ ಈ ಸಮಸ್ಯೆ ಜಾಸ್ತಿ ಇರ್ತದೆ. ಮತ್ತು ತುಂಬ ಹೊತ್ತು ಕೂತ್ಕೊಂಡಿರೋ, ಒಂದು ಸಾಮಾನ್ಯವಾಗಿ ಡ್ರೈವರ್ಸ್ಗಳಿಗೆ ಈ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಯಾಕಂದರೆ ತುಂಬ ಹೊತ್ತು ಕೂತ್ಕೊಂಡು ಡ್ರೈವ್ ಮಾಡ್ತಾರಲ್ಲ, ಅಂಥವ್ರಿಗೆ ಕೂಡ ಈ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಮತ್ತು ಓವರ್ ಹೀಟಾಗಿ ಈ ಸಮಸ್ಯೆ ಬರ್ತದೆ. ಇದೆಲ್ಲದಕ್ಕೂ ಇದೊಂದು ನಾನು ಹೇಳುವ 2 ಟಿಪ್ಸನ್ನು ಯೂಸ್ ಮಾಡಿ ಇದು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. ನಿಮಗೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು ಮೂಲವ್ಯಾಧಿಗೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಪ್ರತಿದಿನ ನೈಟ್ ಮಲಗುವಾಗ ಈ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಒಂದು 25 ಗ್ರಾಮ್ವರೆಗಿನದ್ದು ಈ ಕಲ್ಲು ಸಕ್ಕರೆ ಇರ್ತದಲ್ಲ, ನೀವು ಬೇರೆ ಕಲರ್ ಸಿಗ್ತದೆ ಅದು ಕೂಡ ತೊಗೊಳ್ಬೋದು, ಅಥವಾ ವೈಟ್ ಆದರೂ ಅಡ್ಡಿಲ್ಲ, ಇಲ್ಲ ಒಂದು ರೀತಿ ಕೇಸರಿ ಕಲರ್ನಲ್ಲೂ ಸಿಗ್ತದೆ, ಯಾವುದಾದ್ರೂ ಅಡ್ಡಿಲ್ಲ. ಕಲ್ಲು ಸಕ್ಕರೆ ತೊಗೊಳ್ಬೇಕು. ಒಂದು 25 ಗ್ರಾಮ್ ನಾನು ಹೇಳ್ತೇನೆ. ನಾನು ಹೆಚ್ಚು ಕಡೆ ಒಂದು 25 ಗ್ರಾಮ್ ಹಾಕ್ಕೊಂಡಿದ್ದೇನೆ. ನೋಡಿ, ನಾನು ಸ್ವಲ್ಪ ಒಣ ದ್ರಾಕ್ಷಿ ನೋಡಿ, ಹೆಚ್ಚು ಕಡೆ ಒಂದು 25-30 ಒಣ ದ್ರಾಕ್ಷಿ ಇರ್ಬೋದು. ಇದನ್ನು ನಾವು ಏನು ಮಾಡಬೇಕು ಅಂದರೆ, ನಾನು ಕಲ್ಲು ಸಕ್ಕರೆ ಹಾಕ್ಕೊಂಡಿದ್ದೇನಲ್ಲ ಈ ಗ್ಲಾಸಿಗೆ ಹಾಕ್ಕೊಂಡ್ಬಿಡಿ. ನಂತರ ಇದಕ್ಕೆ ನೀರನ್ನು ಹಾಕಿಡೋದು. ನೀವು ತಣ್ಣೀರಾದರೂ ಹಾಕ್ಕೋಬೋದು, ಇಲ್ಲ ಬಿಸಿನೀರಾದರೂ ಹಾಕ್ಕೋಬೋದು. ಅಂದರೆ ಬಿಸಿ ನೀರಲ್ಲ, ಆರಿಸಿರುವಂಥ ನೀರು, ಅಂದರೆ ಬಿಸಿ ಆರಿರುವಂಥ ನೀರನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನು ಹಾಕಿ ನಾವು ಇದನ್ನು ಫುಲ್ ನೈಟ್ ಇಟ್ಬಿಡಬೇಕು. ಈಗ ದ್ರಾಕ್ಷಿ ಮತ್ತು ಕಲ್ಲು ಸಕ್ಕರೆ ಹಾಕಿದ್ದೀವಲ್ಲ, ಯಾಕಂದ್ರೆ ಕಲ್ಲು ಸಕ್ಕರೆ ಕರಗಬೇಕು ಅದರಲ್ಲಿ. ದ್ರಾಕ್ಷಿ ಕೂಡ ಅಷ್ಟೇ, ಅದು ಸ್ವಲ್ಪ ಉಬ್ಬುತ್ತದೆ, ಅಲ್ಲಿವರೆಗೆ ಬಿಟ್ಬಿಡ್ಬೇಕು ನಾವು. ಬೆಳಿಗ್ಗೆ ಆದಮೇಲೆ ನಾವು ಇದನ್ನು ಕುಡಿಬೇಕು. ಹೇಗೆ ಅಂತ ಕೂಡ ಹೇಳ್ತೇನೆ ನಿಮಗೆ. ನೋಡಿ, ಈಗ ಈ ಕಲ್ಲು ಸಕ್ಕರೆ ಇದೆಯಲ್ಲ, ಕಲ್ಲು ಸಕ್ಕರೆ ಕಂಪ್ಲೀಟಾಗಿ ಕರಗಿದೆ. ಈ ದ್ರಾಕ್ಷಿ ಕೂಡ ಸ್ವಲ್ಪ ಉಬ್ಕೊಂಡಿದೆ. ಇದನ್ನು ಏನು ಮಾಡಬೇಕು ಅಂತೇಳಿದರೆ, ಬೆಳಿಗ್ಗೆ ನಾವು ಇದನ್ನು ಕುಡಿಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು. ನಂತರ ದ್ರಾಕ್ಷಿ ಏನಿದೆ ಇದನ್ನು ತಿಂದು ಬಿಡಬೇಕು. ಈ ಥರ ನೀವು ಮಾಡೋದ್ರಿಂದ ಹೆಚ್ಚು ಕಡಿಮೆ ನೀವು ಹೇಳ್ತೀನಿ ನೋಡಿ, ಅಟ್ಲೀಸ್ಟ್ ಒಂದು ತಿಂಗಳು ಟ್ರೈ ಮಾಡಿ ಈ ಮೆಥಡನ್ನು. ಖಂಡಿತವಾಗಿಯೂ ನಿಮ್ಮ ಪೈಲ್ಸ್ ಪ್ರಾಬ್ಲಮ್ ಏನಿದೆ, ಇವನ್ ಬ್ಲೀಡಿಂಗ್ ಆಗ್ತಾಯಿದ್ರು ಕೂಡ ಗುಣ ಆಗ್ತದೆ. ಈಗ ನಿಮಗೆ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಇದಕ್ಕೂ ಕೂಡ ಸೇಮ್. ನಾವು ಕಲ್ಲು ಸಕ್ಕರೆ ಮೇಯ್ನು. ಕಲ್ಲು ಸಕ್ಕರೆ ತೊಗೊಳ್ಳಿ. ನಂತರ ಇದಕ್ಕೆ 1 ಗ್ಲಾಸಷ್ಟು ಆವಾಗ ಹೇಳಿದಾಗೆ ನೀರನ್ನು ಹಾಕ್ಕೊಳ್ಳಿ. ನಂತರ ಈಗ ನಿಮಗೆ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಸಿಗ್ತದೆ ಕಾಮಕಸ್ತೂರಿ ಅಂತೇಳಿ ಹೇಳ್ತಾರೆ, ಅಥವಾ ಚಿಯಾ ಸೀಡ್ಸ್ ಅಂತೇಳಿ ಹೇಳ್ತಾರೆ. ಕಾಮಕಸ್ತೂರಿ ಅಥವಾ ಚಿಯಾ ಸೀಡ್ಸು, ಇದನ್ನು ತಗೊಳ್ಳಿ. ಇದು ಕೂಡ ಅಷ್ಟೇ ತುಂಬ ತಂಪು. ಇದನ್ನು ನಾವು ಉಪಯೋಗಿಸ್ಕೊಂಡು ಈ ನಾನು ಹೇಳ್ತಾ ಇರುವ ರೆಮಿಡಿ ಇದೆಯಲ್ಲ, ಇದನ್ನು ಮಾಡ್ಬೋದು. ನೋಡಿ, 1 ಸ್ಪೂನು ಚಿಯಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜವನ್ನು ತಗೊಳ್ಳಿ. ಇದನ್ನು ಈಗ ನಾವು ಕಲ್ಲು ಸಕ್ಕರೆ ಹಾಕಿಟ್ಟಿದ್ದೀವಲ್ಲ, ಈ ನೀರಿಗೆ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ನೀರಿಗೆ ಹಾಕ್ಕೊಂಡು 1 ಸ್ಪೂನ್ನಷ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಅಂದರೆ ಇದರಲ್ಲಿ ಮಿಕ್ಸ್ ಆಗಬೇಕು. ಯಾವುದು ಕಾಮಕಸ್ತೂರಿ ಮತ್ತು ಕಲ್ಲು ಸಕ್ಕರೆ ಏನಿದೆ ಇದು ನೀರಿನಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇಷ್ಟೇ. ಇದನ್ನು ನಾವು ಬೆಳಗಾಗುವವರೆಗೆ ಬಿಟ್ಬಿಡಬೇಕು. ಅಂದರೆ ನೈಟ್ ನಾವು ಹಾಕಿ ಇದನ್ನು ಬೆಳಗಾಗುವವರೆಗೆ ಬಿಟ್ಬಿಡಬೇಕು. ನೋಡಿ, ನಾನು ನೈಟ್ ಹಾಕಿಟ್ಟಿದ್ದೇನೆ. ಈಗ ಬೆಳಗಾಗೋದು ನೋಡಿ, ಇದು ಸ್ವಲ್ಪ ನೀರನ್ನ ನಾವು ಕಾಮಕಸ್ತೂರಿ ಬೀಜ ಏನು ಹಾಕಿದ್ದೇವೆ ಅದು ನೀರನ್ನ ಎಳ್ಕೊಂಡು ಸ್ವಲ್ಪ ದಪ್ಪ ಆಗಿದೆ. ಇನ್ನೊಂದು ಹೇಳ್ತೇನೆ ನಿಮಗೆ, ಒಂದು ವೇಳೆ ನಿಮ್ಗೆ ಕಾಮಕಸ್ತೂರಿ ಬೀಜ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸಿಗ್ತದೆ, ಸಬ್ಜಾ ಸೀಡ್ಸ್ ಅಂತ, ಅದು ಬ್ಲ್ಯಾಕಲ್ಲಿ ಇರ್ತದೆ. ಅದನ್ನು ಕೂಡ ಬೇಕಾದರೆ ನೀವು ಉಪಯೋಗಿಸ್ಬೋದು. ಅದು ಕೂಡ ಅಷ್ಟೇ ಇದೇ ರೀತಿಯಲ್ಲಿ ವರ್ಕ್ ಆಗ್ತದೆ. ಅದು ಕೂಡ ತುಂಬ ತಂಪು, ಅದನ್ನು ಕೂಡ ಉಪಯೋಗಿಸ್ಬೋದು. ಅದು ಇನ್ನೂ ಸ್ವಲ್ಪ ಜಾಸ್ತಿ ದಪ್ಪ ಆಗ್ತದೆ. ಇದನ್ನು ಏನು ಮಾಡಬೇಕು ಅಂತೇಳಿದರೆ, ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಇದೆಯಲ್ಲ, ಖಾಲಿ ಹೊಟ್ಟೆ ಕುಡಿದು ಅಟ್ಲೀಸ್ಟ್ 1 ಗಂಟೆ ಹೊತ್ತು ಏನೂ ತಿನ್ನಬೇಡಿ. ಅದಾದಮೇಲೆ ನೀವು ಬೇರೆ ಊಟ, ಕಾಫಿ, ತಿಂಡಿ ಅಥವಾ ಏನು ಬೇಕಾದರೂ ಮಾಡ್ಬೋದು.
ನೋಡಿ, ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಫಾಲೋ ಮಾಡ್ಬೋದು. ದ್ರಾಕ್ಷಿ ಅಥವಾ ಕಾಮಕಸ್ತೂರಿ ಇದೆಯಲ್ಲ, ಇದು ಎರಡರಲ್ಲಿ ಯಾವುದಾದ್ರು ಒಂದನ್ನು ಬೇಕಾದರೂ ಫಾಲೋ ಮಾಡ್ಬೋದು. ಇಲ್ಲ ಅಂತೇಳಿದರೆ ಕಾಮಕಸ್ತೂರಿ ಬೀಜ ಮತ್ತು ಕಲ್ಲು ಸಕ್ಕರೆ, ದ್ರಾಕ್ಷಿ ಇದು ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಬೇಕಾದರೂ ಒಂದು ಗ್ಲಾಸ್ನ ನೈಟಲ್ಲಿ ಹಾಕಿಟ್ಟು ಬೆಳಿಗ್ಗೆ ಕುಡಿಬೋದು. ನೀವು ಟ್ರೈ ಮಾಡಿ, ಖಂಡಿತವಾಗಿ 1 ತಿಂಗಳೊಳಗಡೆ ನಿಮಗೆ ಇದ್ರದ್ದು ಇಫೆಕ್ಟ್ ಗೊತ್ತಾಗ್ತದೆ. ಡಾಕ್ಟರ್ ನನಗೆ ಏನು ಹೇಳ್ತಾರೆ ಅಂತ ಹೇಳಿದರೆ 15 ದಿನದಲ್ಲೇ ನಿಮಗೆ ಅದರದ್ದು ಇಫೆಕ್ಟ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಾನು ನಿಮ್ಗೆ 1 ತಿಂಗಳು ಅಂತೇಳಿ ಹೇಳ್ತಾ ಇದ್ದೇನೆ. ನೀವು ಟ್ರೈ ಮಾಡಿ. ಇದು ತುಂಬ ತಂಪು, ನಿಮ್ಗೆ ಗೊತ್ತಿದೆ ನಮ್ಮ ಬಾಡಿ ತಂಪಾದಷ್ಟು ನಿಮ್ಗೆ ಆ ಪೈಲ್ಸ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಓವರ್ ಹೀಟಿಂದನೇ ಬರೋದ್ರಿಂದ ಇದು ಖಂಡಿತವಾಗಿ ವರ್ಕೌಟ್ ಆಗ್ತದೆ. ನೀವು ಟ್ರೈ ಮಾಡಿ. ನಿಮಗೆ ಯಾವ ರೀತಿ ರಿಸಲ್ಟ್ ಬಂತು ಅನ್ನೋದನ್ನು ನನ್ನ ಕಮೆಂಟ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.